ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ಹೊಸದೊಂದು ಅಪ್ಡೇಟ್ ಬಂದಿದೆ. ಸೊ ತುಂಬಾ ಸಂಚಿಕೆ ಚೆನ್ನಾಗಿದೆ. ಈಗ ನಿಂಗವ್ವಜ್ಜಿಗೂ ಭೂಮಿಗೂ ಶ್ರವಣ್ಗೂ ಏನು ಸಂಬಂಧ ಅಂದರೆ, ಶ್ರವಣ್ ಮನಸ್ವಿನಿ ಮಗಳು ನಿಜವಾಗ್ಲೂನಾ ಅನ್ನೋ ಒಂದು ಪ್ರಶ್ನೆಗೆ ನಿಂಗವ್ವ ಶಾರದಾ ಎಲ್ಲರ ಕಡೆಯಿಂದನೂ ಉತ್ತರ ಸಿಗ್ತಾ ಇದೆ. ಸೊ ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ನಿಂಗವ್ವಜ್ಜಿ ಮನೆಯಲ್ಲಿ ಇರೋದಕ್ಕೆ ನಮ್ಮ ಸಿಟಿಯಿಂದ ಹೋಗಿರೋರು ಒಂದೊಂದು ಪಾಡು ಪಡಬೇಕಾಗಿಲ್ಲ. ಇಲ್ಲಿ ಸ್ನಾನ ಮಾಡೋಕ್ಕೆ ನೀರಲ್ಲೇ ಉರಿನೇ ಹಾಕಬೇಕು, ಅಂಡೆ ನೀರೇ ಉಯ್ಕೋಬೇಕು, ಯಾವ ಸೋಲಾರು ಇಲ್ಲ, ಏನೂ ಇಲ್ಲ. ಅಜ್ಜಿ ಹೇಳಿದ ಥರನೇ ಎಲ್ಲರೂ ಸಹ ಕೇಳಬೇಕು. ಯಾಕೆಂದರೆ ಅಜ್ಜಿನ ಬದಲಾಯಿಸಬೇಕು ಅಂತ ಭೂಮಿ ಹಠನ ತೊಟ್ಟಿರ್ತಾಳಲ್ಲ, ಹಂಗಾಗಿ. ಇನ್ನು ಶ್ರವಣ್ ಮಗಳು ಮನಸ್ವಿನಿ ಭೂಮಿನೇ ಅನ್ನೋದು ಅಜ್ಜಿಗೆ ಈಗ ಇವರೆಲ್ಲ ಹೇಳಿದ್ದಾರೆ. ಇನ್ನು ಶಾರದಾನ ಆದಷ್ಟು ಬೇಗ ರೆಡಿ ಮಾಡಬೇಕು ಅಂತ ಅಜ್ಜಿ, ಶ್ರವಣ ನಾನು ಹೇಳೋ ಥರ ಮದ್ದನ್ನ ಕೊಡಿಸೋ ಇವಳಿಗೆ, ಆದಷ್ಟು ಬೇಗ ರೆಡಿ ಆಗ್ತಾಳೆ ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿ ಹೇಳ್ತಾ ಇದ್ದಾರೆ. ಇನ್ನು ನಾಳೆ ನಾಡ್ದು ಶ್ರೀರಾಮನವಮಿ ಇದೆ ಅಲ್ವಾ, ಎಲ್ಲರೂ ಸಹ ಪ್ರಿಪ್ರೇಷನ್ ಆಗಬೇಕು, ನಾನು ಹೇಳಿದ ಕೆಲಸಗಳನ್ನೆಲ್ಲ ಚಕ್ಕ ಅಂತ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವ್ವಜ್ಜಿ ಹೇಳ್ತಾರೆ. ಇನ್ನು ಭೂಮಿ ಇದ್ದೋಳು, ನಾನು ಅಜ್ಜಿ ಹೇಳೋ ರೀತಿನೇ ಈ ಮನೆಗೆ ತಕ್ಕ ಸೊಸೆಯಾಗಿ ಬಾಳ್ವೆ ಮಾಡಬೇಕು, ಅಂದರೆ ಅತ್ತೆ ಮಾವಂಗೆ ಮೋಸ ಮಾಡಬಾರ್ದು, ಆ ರೀತಿ ಬದುಕಬೇಕು ಅಂದರೆ ನಾನು ಸಾಹೇಬ್ರ ಜೊತೆನೇ ಜೀವನ ನಡೆಸಬೇಕು, ಅದನ್ನು ಏನಾದರೂ ಪರವಾಗಿಲ್ಲ, ಅವ್ರು ನನ್ನ ಬೈಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಅಜಿತ್ಗೆ ಹೇಳಕ್ಕೆ ಹೋಗ್ತಾಳೆ ಭೂಮಿ. ಆದರೆ ಅಷ್ಟರಲ್ಲಿ ನೆಟ್ವರ್ಕೇ ಸಿಗಲ್ಲ ಭೂಮಿ ಫೋನ್ ಮಾಡೋಕ್ಕೆ. ಏನು ಮಾಡೋದೀಗ, ಸಾಹೇಬ್ರಿಗೆ ಏನಾದರೂ ಮಾಡಿ ವಿಚಾರನ ಹೇಳಲೇಬೇಕಲ್ಲ ಅಂತೇಳ್ಬಿಟ್ಟು, ಏನಾದರೂ ಆಗಲಿ ನಾನು ಇವಾಗ ಅವ್ರಿಗೆ ವಾಯ್ಸ್ ಮೆಸೇಜ್ ಕಳಿಸ್ಬಿಡ್ತೀನಿ, ನನಗೆ ಬಾಯ್ ಬಿಟ್ಟು ಅವ್ರ ಹತ್ರ ಮಾತಾಡೋಕ್ಕಂತೂ ತುಂಬಾ ಭಯ, ಆದರೆ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಸಾಹೇಬ್ರು ನೋಡ್ತಾರಲ್ವ ಅಂತೇಳ್ಬಿಟ್ಟು, ಸಾಹೇಬ್ರೆ ನಾನು ಭೂಮಿ ಮಾತಾಡ್ತಿರೋದು, ನಾವೀಗ ಹಳ್ಳಿಲಿದ್ದೀವಿ, ನಾವು ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ಅಜ್ಜಿ ಈ ರೀತಿ ಎಲ್ಲ ಅಂತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅತ್ತೆ ಮಾವಂಗೆ ಯಾವುದೇ ರೀತಿ ಮೋಸ ಮಾಡಲ್ಲ, ಆದರೆ ಅವ್ರ ಬಾಯಲ್ಲಿ ಹೇಳಿರೋ ಮಾತುಗಳು ಅತ್ತೆ ಮಾವ ನನ್ನ ಮೇಲೆ ಇನ್ನಷ್ಟು ನಂಬಿಕೆ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ, ಅಂದರೆ ನನ್ನನ್ನು ಮಗಳು ಅಂತ ಮಾವ ಕರೆದ್ರು, ಆ ರೀತಿ ಹೇಳಬೇಕು. ಆದರೆ ಸಾಹೇಬ್ರೆ ನೀವು ನನ್ನ ಇಷ್ಟಪಡ್ತಿರೋ ಗೊತ್ತಿಲ್ಲ, ಆದರೆ ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ, ಐ ಲವ್ ಯು ಸಾಹೇಬ್ರೆ, ಈ ಜೀವನಕ್ಕೆ ನೀವೇ ನನ್ನ ಗಂಡ ಅಂತೇಳ್ಬಿಟ್ಟು ವಾಯ್ಸ್ ಮೆಸೇಜ್ನ ಭೂಮಿ ಕಳಿಸ್ಬಿಟ್ಟು ಸಾಹೇಬ್ರು ನೋಡ್ತಾರೆ ಅಂತೇಳ್ಬಿಟ್ಟು ಮನೆ ಒಳಗಡೆ ಹೋಗ್ತಾಳೆ. ಇನ್ನು ನಾಳೆ ಬೆಳಿಗ್ಗೆ ಶ್ರೀರಾಮನವಮಿ ಇರೋದ್ರಿಂದ ಮನೇಲೆಲ್ಲನೂ ಸಹ ಪ್ರಿಪ್ರೇಷನ್ ಮಾಡಬೇಕು. ಇನ್ನು ನಿಂಗವ್ವಜ್ಜಿ, ಅಯ್ಯಯ್ಯೋ ಇದೇನಿದು, ಮನೆ ಮುಂದೆ ರಂಗೋಲೆ ಹಾಕಿಲ್ಲ, ಸಾರಿಸಿಲ್ಲ, ಏನು ಮಾಡಿಲ್ಲ, ಎಲ್ಲ ಏನು ಮಾಡ್ತಾ ಇದ್ದಾರೆ, ಶ್ರವಣ ನೀರೊಲೆಗೆ ಉರಿ ಹಾಕ್ತೇನೋ ಅಂತಂದಾಗ, ಅಯ್ಯೋ ಅತ್ತೆ ಈಗ ಆಗ್ತಾ ಇದ್ದೀನಿ, ಅಂಡೆಗೆ ನೀರು ಇತ್ತಿದ್ದೀನಿ ಅಂದ್ಬಿಟ್ಟು ಶ್ರವಣ್ ಹೇಳ್ತಿದ್ರೆ, ಇನ್ನು ಸಂಗೀತ ಅಡುಗೆ ಮನೆ ಕೆಲಸನ ನೋಡ್ಕೋಬೇಕಾಗಿರುತ್ತೆ. ಯಾಕೆಂದರೆ ನಿಂಗವ್ವಜ್ಜಿ ಮನಸ್ಸಿನಾಗ ಗೆಲ್ಲಕ್ಕೆ. ಇನ್ನು ಅಂಜು ಸಿಟಿಯಿಂದ ಬಂದಿರೋಳೆ ಬಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಅಂಜುನ ಕರೀತಾರೆ ನಿಂಗವ್ವಜ್ಜಿ. ಏನಜ್ಜಿ ಅಂದಾಗ, ನೋಡು ಈಗ ಅಲ್ಲಿರೋ ಸಗಣಿ ಎಲ್ಲ ತಂದು ಬಾಗ್ಲನ್ನೆಲ್ಲ ಸಾರಿಸ್ಬೇಕು ಅಂದಾಗ, ಅದನ್ನ ಅಂತ ಹೇಳ್ಬಿಟ್ಟು ಅಸಹ್ಯ ಪಡ್ತಾ ಇರ್ತಾಳೆ. ಇನ್ನು ನಿಂಗವ್ವಜ್ಜಿದವಳು, ಯಾಕೆ ನಿನ್ನ ಸಗಣಿ ಮುಟ್ಟಕ್ಕಿಲ್ವಾ, ಓಹೋ ಏನು ಆಕಾಶದಿಂದ ಇಳಿದುಬಿಟ್ಟವಳು ಇವಳು ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿ ನೀನೇ ಸಾರಿಸ್ಬೇಕು ಅಂತ ಹೇಳ್ತಿರ್ತಾರೆ. ಇನ್ನು ಅಷ್ಟರಲ್ಲಿ ಈ ಭೂಮಿ ಅಂತಲೂ ಕರೆಯಂಗಿಲ್ವಲ್ಲ, ಸೊ ಅಂತ ಹೇಳ್ಬಿಟ್ಟು ಅಂಜು ಕೂಗ್ತಾ ಇರ್ತಾಳೆ. ಯಾರನ್ನೇ ಕರಿತಾ ಇದೆಯಾ ಅಂದಷ್ಟರಲ್ಲಿ ಭೂಮಿ ಓಡ್ ಬರ್ತಾಳೆ. ಪೂಜೆ ಮಾಡ್ತಿದ್ದವಳು, ಹೇಯ್ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿ ಕೇಳ್ತಾರೆ. ಅದು ಇವಳಿಗೆ ಇದೆಲ್ಲ ಸಾರ್ಸಕ್ಕೆ ಬರಲ್ಲ ಅಜ್ಜಿ, ಅದಕ್ಕೆ ಬಂದೆ ಅಂತಂದಾಗ, ಅಲ್ಲ ನೀನು ಯಾರೇ ನೀನು, ನಿನಗೆಲ್ಲ ಬರುತ್ತೆ ಇವಳಿಗೆ ಬರಲ್ಲ ಅಂದರೆ ಅದು ಹೆಂಗೆ ಅಂತಂದಾಗ, ಶ್ರವಣ ಬಾರೋ ಇಲ್ಲಿ ಅಂತೇಳ್ಬಿಟ್ಟು ನಿಂಗವ್ವಜ್ಜಿ ಶ್ರವಣ್ ಅವರು ಅಂಡೆ ಒಲೆಗೆ ನೀರನ್ನ ತುಂಬ್ತಾ ಇರ್ತಾರೆ. ಅವ್ರನ್ನ ಕರೆದ್ಬಿಟ್ಟು, ಅಲ್ಲ ಕಣ್ಲೋ ಇವಳು ನಿಜವಾಗ್ಲೂ ನಿನ್ನ ಮಗಳು ಮನಸ್ವಿನಿನಾ ಅಂತ ಹೇಳ್ಬಿಟ್ಟು ಅಜ್ಜಿ ಪ್ರಶ್ನೆ ಮಾಡ್ತಾರೆ. ಅಯ್ಯೋ ಯಾಕತ್ತೆ, ಅವಳು ನಿಜವಾಗ್ಲೂ ನನ್ನ ಮಗಳೇನೆ ಅಂತಂದಾಗ, ನೋಡೋ ನೀನು ಇಷ್ಟೆಲ್ಲ ಸಂಸ್ಕಾರ ಕಲಿಸ್ಕೊಟ್ಟಿದ್ಯಾ, ಪೂಜೆ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ, ನಾನೇ ಸಾರಿಸ್ತೀನಿ ಅಂತ ಬೇರೆ ಹೇಳ್ತಿದ್ದಾಳೆ, ಇವಳು ಯಾರೋ ಇವಳು ದಡ್ಡಿ, ಇವಳಿಗೇನು ಬರಲ್ಲ ಅಂತ ಹೇಳ್ಬಿಟ್ಟು ಅಂಜುನ ಬೈತಾ ಇರ್ತಾಳೆ. ಅದು ಇವಳು ನಮ್ಮ ದೇವಯಾನಿ ಮಗಳು ಅತ್ತೆ, ಇವಳು ಸಿಟಿಲಿ ಬೆಳೆದಿದ್ಲಲ್ಲ, ಸೊ ಇವಳು ಇದ್ದಿದ್ದೆಲ್ಲ US ಅಲ್ಲಿ, ಹಂಗಾಗಿ ಇವಳಿಗೆ ಕೆಲಸಗಳೆಲ್ಲ ಬರಲ್ಲ, ನಮ್ಮ ಮನಸ್ವಿನಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಇನ್ನು ಅಜ್ಜಿ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ, ನೀವು ಯಾಕೆ ಬಿಸಿಲಾಗಿ ಬಂದಿದ್ದೀರಾ, ಶ್ರೀರಾಮನವಮಿಗೆ ಏನೇನು ಬೇಕೋ ಎಲ್ಲ ಸಿದ್ಧತೆನ ನಾವು ಮಾಡ್ಕೋತೀವಿ, ಈಗೇನು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಬಣ್ಣ ಹಚ್ಬೇಕು ತಾನೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಒಪ್ಕೋತಾಳೆ. ಸರಿ ಆಯಿತು, ಶಾರದಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವ್ವಜ್ಜಿ ಶಾರದಾನ ಹುಡಿಕೊಂಡು ಹೋಗ್ತಾಳೆ. ಶಾರದಾ ಇದ್ದವಳು ಆ ಹೂವಿನ ಗಿಡದ ಹತ್ರ ಎಲ್ಲ ಹೂವು ಕಿತ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಶಾರದಾ ಬಾಯ್ಲಿ ಅಂತ ಹೇಳ್ಬಿಟ್ಟು, ಇವೆಲ್ಲ ನಿಂಗೆ ಇಷ್ಟ ಅಂದಾಗ, ಇನ್ನು ನಿಂಗವ್ವಜ್ಜಿ ಹತ್ರ ಶಾರದಾ ತುಂಬ ಚೆನ್ನಾಗಿ ಮಾತಾಡೋದಾಗಲಿ ನಗೋದಾಗಲಿ ಎಲ್ಲನೂ ಸಹ ಮಾಡ್ತಿರ್ತಾರೆ. ಶ್ರವಣ್ ಅದನ್ನ ನೋಡಿ, ನಮ್ಮ ಶಾರದಾ ಇಲ್ಲೇ ಒಂದು ಸ್ವಲ್ಪ ದಿನ ಇದ್ಬಿಟ್ರೆ ಆದಷ್ಟು ಬೇಗ ಗುಣವಾಗ್ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ಕನ್ಸು ಕಾಣ್ತಾ ಇರ್ತಾರೆ. ಇನ್ನು ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಕೂಗಿದಾಗ, ಯಾರದು ಭೂಮಿ ಅಂತಿದ್ಯಲ್ಲ, ಯಾರೇ ಅದು ಅಂತ ಹೇಳ್ಬಿಟ್ಟು ಅಂಜುನ ಪ್ರಶ್ನೆ ಮಾಡಿದಾಗ, ಇದೇ ಒಳ್ಳೆ ಚಾನ್ಸು ಹೇಳ್ಬಿಡ್ಲಾ ಇವಳು ಅಜಿತ್ ಹೆಂಡ್ತಿ ಅಂತ ಅಂದಾಗ, ಬೇಡ ಸಿಗಾಕೊಂಬಿಟ್ರೆ ದೊಡ್ಡ ಅನಾಹುತ ಆಗ್ಬಿಡುತ್ತೆ, ಮಾವ ಇಲ್ಲೇ ಇದ್ದಾರೆ, ಮಾವ ಬೇರೆ ಅಂತ ಹೇಳ್ಬಿಟ್ಟು ಶ್ರವಣ್ ಕಡೆ ನೋಡಿಕೊಂಡು ಅಂಜು ನಿಂತಿರ್ತಾಳೆ. ಇನ್ನು ಸಂಗೀತ ಅಡುಗೆ ಎಲ್ಲ ಮಾಡಿ ನಿಂಗವ್ವಜ್ಜಿಗೆ ಬಡ್ಸೋಕ್ಕೆ ರೆಡಿ. ಆದರೆ ನನಗೆ ಯಾಕೋ ಈ ಶ್ರವಣ್ ಮಗಳು ಮನಸ್ವಿನಿ ಮೇಲೆ ಅನುಮಾನ ಅಂದಾಗ, ಅಯ್ಯೋ ಅತ್ತೆ ನಿಮ್ಗೆ ಯಾಕೆ ಅನುಮಾನ ಅಂತ ಹೇಳ್ಬಿಟ್ಟು ಶ್ರವಣ್ ಕೇಳ್ತಾರೆ. ಅಲ್ಲ ಕಣೋ, ನೀನು ನೋಡಿದ್ರೆ ಇಷ್ಟು ಸೈಲೆಂಟು, ಮಾತಾಡೋದೇ ಕೇಳಿಸಲ್ಲ, ಇನ್ನು ಆ ಶಾರದಾನೋ ಮಾತೇ ಆಡಲ್ಲ, ಇವಳು ನೋಡಿದ್ರೆ ಪಟ ಅಂತ ಮಾತಾಡ್ತಾಳಲ್ಲ, ಅದೇ ನಂಗೆ ಗೊತ್ತಾಗ್ತಿಲ್ಲ ಅಂದಾಗ, ಅಯ್ಯೋ ಅತ್ತೆ ನಿಂಗೆ ನೋಡಿದ್ರೆ ಗೊತ್ತಾಗಲ್ವಾ, ಮಕ್ಕದ ಹೋಲಿಕೆ ನೋಡು, ನನ್ನ ಮಗಳು ಮನಸ್ವಿನಿ ಇವಳೇನೆ ಅಂತಂದಾಗ, ಹೌದಾ ಅಜ್ಜಿ ನಿಮ್ಗೆ ಯಾಕೆ ಅನುಮಾನ, ನನಗೆ ನಮ್ಮ ಅಪ್ಪ ಅಮ್ಮ ಅಂದರೆ
ಪಂಚಪ್ರಾಣ. ನಾವು ಹಳ್ಳಿಲೇ ಇದ್ದಿದ್ದಲ್ವಾ, ಹಂಗಾಗಿ ನನಗೆಲ್ಲ ಕೆಲಸ ಬರುತ್ತೆ. ಅಂಜು ಸಿಟಿಲಿದ್ಲಲ್ಲ, ಅವಳು ಕೆಲಸ ಬರಲ್ಲ ಅಂತೇಳ್ಬಿಟ್ಟು ಅಜ್ಜಿಗೆ ಹೇಳ್ತಾ ಇರ್ತಾರೆ. ಇನ್ನು ಅಜ್ಜಿ ಮನಸ್ಸನ್ನ ಓಲೈಸೋಕ್ಕೆ ಭೂಮಿ ಏನೇನೋ ಸರ್ಕಸ್ ಮಾಡ್ತಾ ಇರ್ತಾಳೆ. ಇನ್ನು ಅಜಿತ್ ಸಾಹೇಬ್ರು ಭೂಮಿ ಕಳಿಸಿರೋ ಆ ಒಂದು ವಾಯ್ಸ್ ಮೆಸೇಜ್ನ ನೋಡ್ತಾರೆ. ಏನಿದು ವಾಯ್ಸ್ ಮೆಸೇಜ್ ಕಳಿಸಿದ್ದಾಳಲ್ಲ ಭೂಮಿ ಅಂತ ಹೇಳ್ಬಿಟ್ಟು ನೋಡಿದಾಗ ಅದರಲ್ಲಿ ಐ ಲವ್ ಯು ಸಾಹೇಬ್ರೆ ಅಂತ ಹೇಳಿರ್ತಾಳಲ್ಲ, ಅದನ್ನು ಕೇಳಿ ಅಜಿತ್ಗೆ ತುಂಬಾ ಖುಷಿ ಆಗೋಗುತ್ತೆ. ಇನ್ನು ಆ ಕಡೆ ಅಜಿತ್ ಆದಷ್ಟು ಬೇಗ ಬರಬೇಕು ಅಂತ ಕಾಯ್ತಿದ್ರೆ, ಈ ಕಡೆ ಅಜ್ಜಿ ಮನಸ್ಸು ಕಳ್ಸೋಕ್ಕೆ ಭೂಮಿ ಕಾಯ್ತಾ ಇದ್ದಾಳೆ. ನೋಡೋಣ ಹಿಂದೆ ಏನಾಗುತ್ತೆ ಅಂತ.